ಸ್ನೇಹಿತರೆ, ಸಾರಿಗೆ ನೌಕರರ ಚಾಲಕ ನಿರ್ವಾಹಕರು ತಮ್ಮ ನೋವನ್ನು ತೋಡಿಕೊಂಡರು. 1/1/2024ರಿಂದ ವೇತನ ಪರಿಷ್ಕರಣೆ ಆಗುತ್ತಿಲ್ಲ ಮತ್ತು ಸಾರಿಗೆ ಯಾರು ಕೊಡಲ್ಲ ಸರ್. ಇಲ್ವೇ ಇಲ್ಲ. ಕಾಂಗ್ರೆಸ್ ಇಲ್ಲ, ಬಿಜೆಪಿ ಇಲ್ಲ, ಎಲ್ಲ ಸ್ವಾರ್ಥಕ್ಕಾಗಿ ನಮ್ಮನ್ನು ಯೂಸ್ ಮಾಡ್ಕೊಂಡು ಸೌಕರ್ಯ ಎಲ್ಲ ಐತೆ. ಒಂದು ನಾವು ನೀಟ್ನೆಸ್ ಎಲ್ಲ ಐತೆ, ಬಟ್ ಎಲ್ಲ ನಾವು ಕೊಡ್ತೀವಿ, ಟೈಮ್ ಟು ಟೈಮ್ ಕೊಡ್ತೀವಿ. ಆದ್ರೆ ನಮಗೆ ದುಡ್ದಂತ ನಮಗೆ ಅದಕ್ಕೆ ಪ್ರತಿಫಲ ಇಲ್ಲ. ದುಡಿಯಕ್ಕೆ ದುಡಿಸ್ಕೊಂತಾರೆ, ಬಟ್ ಅದಕ್ಕೆ ಆಗನ ಪಗಾರ ಬರುತ್ತೆ, ಇಂಕ್ರಿಮೆಂಟ್ ಇಲ್ಲ. ಅನಂತರ ನಮಗೆ ಕೆಲವೊಂದು ನೋಡ್ರಿ ಏನೇನೆಲ್ಲ ಇದೆ ಈಗ ಉದಾಹರಣೆ ಮಕ್ಕಳು ಸರ್. ಅನಂತರ ಅವ್ರಿಗೆ ಇರೋಂಥದ್ದು ಈಗ ಒಂದು ಟೀಚರ್, ಒಂದು ಪೊಲೀಸ್, ಅವ್ರಿಗೆ ಇರೋಂಥದ್ದು ಸೌಕರ್ಯ ನಮಗಿಲ್ಲ. ನಾವು ಆಳನೇ ಎಲ್ಲರಿಗೂ ಒಂದು ರೆಸ್ಪೆಕ್ಟೂ ಇಲ್ಲ. ಒಂದು ನಮಗೆ ಯಾವುದಾದ್ರೂ ಒಂದು ಆಸ್ಪತ್ರೆ ಇರಲಿ, ಒಂದು ಎಜುಕೇಷನ್ ಅದು ಯಾವುದೇ ಇಲ್ಲ. ನಮ್ಗೆ ದುಡಿಸ್ಕೊಂತಾರೆ ಸರ್ ಚೆನ್ನಾಗಿ. ಒಂದು ಡ್ರೈವರ್, ನಾವು ಒಂದು ಕಂಡಕ್ಟರ್, ಒಂದು ಏನು ಸರ್ ಇವಾಗ ಉಚಿತ ಆಗೈತಲ್ಲ, ಒಂದು 150 100 ಹತ್ತವ್ರೆ. ಅದ್ರಲ್ಲಿ ಒಂದು ಟಿಕೆಟ್ ಮಿಸ್ ಆದರೆ ನಮ್ಗೆ ಎಂಥ ಪನಿಷ್ಮೆಂಟ್ ಇದಾವೆ ಅಂದರೆ 3 ತಿಂಗಳು ಸಸ್ಪೆಂಡ್. 3 ತಿಂಗಳು ಸರ್. 3 ತಿಂಗಳು ಒಂದು ಇಂಕ್ರಿಮೆಂಟ್ ತೆಗಿತವ್ರೆ, ನಮ್ಮನ್ನ ಸಸ್ಪೆಂಡ್ ಆಗ್ತವ್ರೆ. ಒಂದು ಏನು ಅಂದ್ರೆ ನಮ್ದು ಸಂಬಳದನ್ನು ಕಟ್ ಮಾಡ್ತವ್ರೆ. ಒಂದನೇದ್ದು. ಎರಡನೇದ್ದು ನಮ್ಮನ್ನು ತೆಗೆದು ಡಿಪೋ ಟು ಡಿಪೋ ಆಗ್ತವ್ರೆ. ಆನಂತರ ಇಂಕ್ರಿಮೆಂಟ್ ತೆಗಿತವ್ರೆ. 12 ಅವರ್ 18 ಅವರ್ ಗಂಟೆ ಲೆಕ್ಕಾಚಾರ ಗಂಟೆ ನಾವು ದುಡ್ದಂತ ಶ್ರಮಕ್ಕೆ ಏನು ಸಂಬಳ ಇಲ್ಲ ಸರ್. ಆ ಲೆಕ್ಕಕ್ಕೆ ನೋಡಿದ್ರೆ ಅದಕ್ಕೆ ಏನು ನಮಗೆ ದುಡ್ದಂತ ಸಂಬಳ ಇಲ್ವೇ ಇಲ್ಲ. ಯಾವ್ದು ನಮ್ಗೆ ರಜಾ ಇರಲ್ಲ, ನಮಗೆ ಟೈಮ್ ಇಲ್ಲ. ಹೇಳಿದಾಗ ಮಾಡ್ಬೇಕು ಡ್ಯೂಟಿ ಮಾಡ್ಬೇಕು ಸರ್, ಅಷ್ಟೇ ಮಾಡ್ತೀವಿ ಡ್ಯೂಟಿನ. ಅದ್ರದ್ದು ಶ್ರಮ ಇಲ್ಲ. ಹೌದೌದು, ದುಡಿಸ್ಕೊಳ್ರಿ ಶ್ರಮ ತಕ್ಕಂಗೆ ಸಂಬಳ ಇಲ್ಲ. ಓಲಿ ಕೊಟ್ಟಾರ ಹಳೆ ಬಗ್ಗೆ ಹೇಳಿದ್ದನ್ನು ಕೊಡಕ್ಕೆ ಸಹಿತ ಇದು ಮಾಡಿದ್ರೆ ಹೆಂಗ್ ಮಾಡೋಕೆ? ಆ ಗೌರ್ಮೆಂಟ್ ಕೇಳಿ ಈ ಗೌರ್ಮೆಂಟ್ ಕೇಳಿ ಅಂದ್ರೆ ಇದು ಯಾವ ನ್ಯಾಯ? ಆ ಸ್ಥಾನದಾಗಿರೋರು ತಾವು ತಾನೆ ನಾವೇ ಭರ್ತಿ ಮಾಡ್ಬೇಕು ತಾನೆ. ಮಾಡ್ತಾ ಇಲ್ಲ ಅಂದ್ರೆ ಉದಾಹರಣೆ ಈ ಬಜೆಟ್ ಅಲ್ಲಿ ಹೇಳ್ತಾರೆ ಆ ಕ್ಷೇತ್ರಕ್ಕೆ ಇಷ್ಟು ಕೋಟಿ ಕೊಟ್ಟಿದ್ದೀನಿ, ಈ ಕ್ಷೇತ್ರಕ್ಕೆ ಇಷ್ಟು ಕೊಟ್ಟಿದ್ದೀನಿ, 10 ಕೊಟ್ಟಿದ್ದೀನಿ ಅಂತ. ಕೋಟಿಗಳಂಗಾರೆ ಎಲ್ಲಿ ಹೋಗ್ತಿದೆ ಹಾಗಾದ್ರೆ? ನಮ್ಮ ಕ್ಷೇತ್ರಕ್ಕೆ ಸಾರಿಗೆ ಕ್ಷೇತ್ರಕ್ಕೆ ಏನೂ ಇಲ್ಲ. ಪ್ರತಿಯೊಂದು ಬಜೆಟ್ ಅಲ್ಲಿ ಸಾರಿಗೆ ಇಲಾಖೆಗೆ ಏನಾರ ಅವ್ರು ಮೆನ್ಷನ್ ಮಾಡಿದ್ರೆ ಮಾತಾಡ್ಲು ಏನು ಕೊಡಂಗಿಲ್ಲ ನಮ್ಗೆ. ನೀವು ಒಂದ್ಸಲ ನಮ್ಮನ್ನ ಈ ತರ ಇದನ್ನ ಮಾಡೋಕ್ಕಿಂತ ಮುಂಚೆ ಸಾರಿಗೆ ಇಲಾಖೆ ಆಸ್ತಿ ಎಷ್ಟೈತೆ ಅನ್ನೋದು ವಿಚಾರ ಮಾಡ್ರಿ. ನೀವು ಅದನ್ನ ಒಂದ್ಸಲ ನ್ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ರೆ ಬಿಡಪ್ಪ ಕರೆದ್ಬಿಟ್ಟು ಹೇಳಿದ್ನಲ್ಲ ನಿಮ್ಗೆ. ನಮ್ದು ಡಿಸೆಂಬರ್ ಅಲ್ಲಿ ಮನೆ ಪತ್ರ ಸಲ್ಲಿಸೋದಿರ್ತೈತೆ. ಡಿಸೆಂಬರ್ ಅಲ್ಲಿ ಅವ್ರು ಕರೆದ್ಬಿಟ್ಟು ಮಾತಾಡಿದ್ರೆ ಜನವರಿ 1 ಇಂದ ನಮ್ದು ಪೇಮೆಂಟ್ ರೈಸ್ ಆಗಿಬಿಡ್ಬೇಕು. ಅದರಲ್ಲಿ ಹಂಗ್ ಕೊಟ್ಟಿದ್ರೆ ನಾವು ಇಂಥ ಸರ್ಕಾರ ಕರೆಕ್ಟ್ ಐತಪ್ಪ, ನಮ್ಗೆ ಒಳ್ಳೇದು ಮಾಡೈತೆ ಅಂತ ನಾವು ಸಂತೋಷ ಪಡ್ತೀವಿ. 8 ತಿಂಗಳಿದು ಎಲ್ಲರೂ ಸ್ಟ್ರೈಕ್ ಮಾಡೋರು, ಇವ್ರು ಬಂದ್ರೆ ಸ್ಟ್ರೈಕ್ ಮಾಡೋರು, ಸ್ಟ್ರೈಕ್ ಮಾಡಿಂದ ಕೊಡ್ತಾರೆ. 18 ಜನವರಿ 2024ರಿಂದ ಅದು 38 ತಿಂಗಳು ಅರಿಯರ್ಸು. ಜನವರಿ 2024ರಿಂದ ನಮ್ಮ ಪೇಮೆಂಟ್ ರೈಸ್ ಆಗಬೇಕು. 18 ತಿಂಗಳು. ಈಗ ಇನ್ನು ಎಷ್ಟು ತಾಳ್ಮೆ ತಗೋಬೇಕು? ಸಿದ್ದರಾಮಯ್ಯರು ಅಯ್ಯ ಒಂದು ವಿಚಾರದಲ್ಲಿ ಈಗ ನೀವು ಸ್ಟ್ರೈಕ್ ಮಾಡ್ತೀರಾ, ಅದು ಹೊರೆನೂ ನಮ್ಮ ಮೇಲೆ ಬೀಳುತ್ತೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ, ಜನರ ಪರವಾಗಿ ಎಲ್ಲರ ಮೇಲೆ ಬೀಳುತ್ತೆ. ಆ ಹೊರೆನೂ ಅಲ್ಲೇ ಹಾಕ್ತಾರೆ. ಈಗ ನಿಮ್ಮ ನಿಗಮಗಳ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಈ ವಿಚಾರವಾಗಿ? ನಿಮ್ಮನ್ನೇ ಸಂಪರ್ಕಿಸ್ತಾರ, ಕೇಳ್ತಾರ? ಈಗ ಉದಾಹರಣೆ ಈಗ ಒಂದು ಕಂಡಕ್ಟರ್ ನೀವು ಹೋಗ್ತೀರಾ, ಒಂದು ಸೈನ್ ಮಾಡಿಸ್ಕೊಂಡು ಬರ್ತೀರಾ, ಟಿ ಸಿನಲ್ಲಿ ಸ್ಥಳೀಯ ಟಿ ಸಿಗಳು ಮೀಟ್ ಮಾಡ್ತೀರಾ, ಅವ್ರೇನಾದ್ರು ಈ ವಿಚಾರವಾಗಿ ಏನು ಚರ್ಚೆ ಮಾಡ್ತಾರೆ? ಕಂಡಕ್ಟರ್ ಮೆಕ್ಯಾನಿಕ್ಸ್ ನಾವೇ ಮೂವರು ಅಂದ್ರೆ ಅಂತಮ್ರು, ನಾವೇ ಮಾತಾಡ್ಬೇಕು, ನಾವೇ ಇದು ಮಾಡ್ಬೇಕು. ಮೆಕ್ಯಾನಿಕಲ್ ಮಾತಾಡ್ಬೇಕು, ಕಂಡಕ್ಟರ್ ಮಾತಾಡ್ಬೇಕು. ಡಿಪೋದಲ್ಲಿ ಮೆಕ್ಯಾನಿಕ್ ಅದರಲ್ಲ, ಮೆಕ್ಯಾನಿಕ್, ಡ್ರೈವರ್, ಕಂಡಕ್ಟರ್ ನಾವೇ ಮೂವರು ಮಾತಾಡ್ಬೇಕು, ನಾವೇ ಮೂವರು ಚರ್ಚೆ ಮಾಡ್ಬೇಕು. ಏನೇ ಇದ್ರು ಯಾವ ಆಫೀಸರ್ ಜೋಡಿ ಮಾತಾಡಂಗಿಲ್ಲ. ಮಾತಾಡಿದ್ರೆ ಇವ್ನು ಹಿಂಗ್ ಮಾತಾಡಿದ್ದೇನೆ, ಹಂಗ್ ಮಾತಾಡಿದ್ದೇನೆ ಅಂತ ಮತ್ತೆ ಬೇರೆ ತರ. ಹೌದೌದು ಹಂಗೆ ಮಾಡ್ತಾರೆ ಸರ್. ಯಾವುದೇ ಪಕ್ಷದವ್ರು ಬಂದ್ರು ಇದೇ ಆಡೋಣ ರೀ. ಇವತ್ತು ಬೆಳಗ್ಗೆ ಯಾರು ಅಧಿಕಾರಿಗಳು ನಿಮ್ಮ ಸಂಪರ್ಕ ಮಾಡಿದ್ದಾರೆ? ಇವತ್ತು ಯಾರು ಮಾತಾಡಲ್ಲ ಸರ್. ಈ ತರ ಸುದ್ದಿ ಎಲ್ಲ ಹೆಂಗ್ ಗೊತ್ತಾಯ್ತು? ನಮ್ಮ ಯೂನಿಯನ್ ಲೀಡರ್ ಅಂತ ಅದಾರ ಸರ್. ಅವ್ರ ಲೀಡರ್ ಅಲ್ಲಿ ಒಂದೊಂದು ಗ್ರೂಪ್ನಾಗ ಮಾಡ್ತಾರ್ರಿ. ನಮ್ಮ ಇದ್ರ ಆ ಗ್ರೂಪ್ ಅಲ್ಲಿ ಮೆಸೇಜ್ ತಿಳಿಸ್ತಾರೆ ಸರ್. ಏನೋ ಓದಕ್ ಬರೋರು ತಿಳ್ಕೊಂಡು ಓದಕ್ ಬರ್ಲಾರ ಹೇಳ್ತಾರೆ ಸರ್. ಈ ತರ ಐತಪ್ಪ, ಈ ತರ ಮಾಡಿ ಆತವ್ರಪ್ಪ ಅಂತ. ಈಗ ಡ್ರೈವರ್ ಕಂಡಕ್ಟರ್ ಅಂದ್ರೆ ಒಂಥರ ಅಂತಮ್ರಿದ್ದಾಗೆ. ಯಾಕಂದ್ರೆ ಒಂದು ಊರು ಬಿಟ್ಟು ಒಂದು ಬಂದ್ಮೇಲೆ ಅವ್ರದ್ದು ಏನೋ ಕಷ್ಟ ಇದ್ರೆ ನಾವು ನೋಡ್ಕೋತೀವಿ, ನಮ್ಗೆ ಕಷ್ಟ ಇದ್ರೆ ಅವ್ರು ನೋಡ್ಕೋತೀರಿ. ನಾವೇ ಬರೋದು ನಾವೇ ಫೇಸ್ ಮಾಡೋದು ಸರ್.